ನೀವು ವೃಶ್ಚಿಕ ರಾಶಿಯವರಾಗಿದ್ದರೆ ನಿಮ್ಮ ಜಾತಕದ ಕಾರಣದಿಂದ ಅಥವಾ ನಿಮ್ಮ ರಾಶಿಯ ಕಾರಣದಿಂದ, ನಿಮ್ಮ ಗುಣ ಸ್ವಭಾವದ ಕಾರಣದಿಂದ, ಮೇನ್ ಆಗಿ ನಿಮ್ಮ ರಾಶಿಯ ಕಾರಣದಿಂದ ಪ್ರತಿನಿತ್ಯ ಜೀವನದಲ್ಲಿ ನೀವು ಶತ್ರುಗಳನ್ನೇ ಹೆಚ್ಚು ನೋಡಬೇಕಾಗ್ತದೆ. ಮಿತ್ರರ ಸಂಖ್ಯೆಗಿನ್ನ ವೃಶ್ಚಿಕ ರಾಶಿಯವರಿಗೆ ಶತ್ರುಗಳ ಸಂಖ್ಯೆ ಜಾಸ್ತಿ ಇರ್ತದೆ. ಅದಕ್ಕೆ ಹಲವಾರು ಕಾರಣಗಳಿದೆ. ನಾನು ತುಂಬ ಇನ್ ಡೀಟೇಲ್ ಆಗಿ ಹೋದರೆ ನಿಮಗೆ ಅರ್ಥ ಆಗಲಿಕ್ಕಿಲ್ಲ. ರಾಷ್ಟ್ರಾಧಿಪತಿ ಷಷ್ಠಾಧಿಪತಿಯ ಒಂದೇ ಆಗೋದ್ರಿಂದ, ಕುಜನ ಕಾರಣದಿಂದಾಗಿ ಅಂತ ಹೇಳ್ಬೋದು. ಈ ಶತ್ರುತ್ವ ಬುದ್ಧಿ ನಿಮ್ಮ ವಿರುದ್ಧವಾಗಿ ಜಾಸ್ತಿ ಬರ್ತದೆ. ಅದರಲ್ಲೂ ನೀವು ಎಲ್ಲಿ ಕೆಲಸ ಮಾಡ್ತಿರೋಲ್ಲ, ನೀವು ವೃಶ್ಚಿಕ ರಾಶಿಯವರು, ನೀವೆಲ್ಲೋ ಒಂದು ಕಡೆ ಜಾಬ್ ಮಾಡ್ತಾ ಇದ್ದೀರಾ, ಅದು ಗೌರ್ಮೆಂಟ್ ಜಾಬ್ ಆಗಿರಬಹುದು, ನೀವು ರಾಜಕೀಯದಲ್ಲಿದ್ದಿರಬಹುದು, ಅಥವಾ ಪ್ರೈವೇಟ್ ಜಾಬ್ ಆಗಿರಬಹುದು, ಏನೇ ಆಗಿರಬಹುದು, ನಿಮ್ಮ ಸಪೋರ್ಟಿಗೆ ಯಾರು ಬರ್ತಾರೆ, ನಿಮಗದು ಫೀಲ್ ಆಗ್ತಾ ಇರುತ್ತೆ, ನನ್ನ ಸಪೋರ್ಟಿಗೆ ಯಾರು ಇಲ್ಲ, ನಾನು ಕಷ್ಟಪಡಬೇಕೇ ವಿನಃ ನಾನು ಇನ್ನೊಬ್ರಿಗೆ ಸಪೋರ್ಟ್ ಮಾಡಕ್ಕೆ ಹೋಗ್ತೀನಿ, ಬಟ್ ನನ್ನ ಸಪೋರ್ಟಿಗೆ ಯಾರೂ ಬರೋದಿಲ್ಲ, ನಾನು ಇನ್ನೊಬ್ಬರಿಗೋಸ್ಕರ ಮಾತಾಡ್ತೀನಿ, ನನಗೋಸ್ಕರ ಮಾತಾಡುವವರು ಯಾರೂ ಇಲ್ಲ. ಅಥವಾ ಪ್ರತಿಯೊಬ್ಬರೂ ಸಹ ಒಂಥರ ಶತ್ರುಗಳಿಗೆ ಕೊರತೆ ಇಲ್ಲ ಅನ್ನುವಂಗೆ, ನಿಮಗೆ ಮಿತ್ರನಿಗಾದರೂ ಕೊರತೆ ಇರುತ್ತೆ, ನಿಮಗೆ ಮಿತ್ರರ ಸಂಖ್ಯೆ, ಶತ್ರುಗಳ ಸಂಖ್ಯೆಗೆ ಏನೂ ಕೊರತೆ ಇರಲ್ಲ ನಿಮಗೆ. ಸೊ ನಿಮ್ಮನ್ನು ನೋಡಿದ್ರೆ ಹೊಟ್ಟೆ ಉರ್ಕೊಳ್ಳೋರು ಇರ್ಬೋದು, ಒಂದು ಹೊಸ ಬಟ್ಟೆ ಹಾಕ್ಕೊಂಬಿಟ್ರೆ, ಯಾವುದೋ ಹಳೆ ಬಂಗಾರ ಹಾಕ್ಕೊಂಬಿಟ್ರೆ, ಅಥವಾ ಯಾವುದೋ ಒಂದು ಮೊಬೈಲ್ ತೊಗೊಂಡೆ, ಏನೋ ತೊಗೊಂಡೆ, ಏನು ಮಾಡ್ರು, ನಿಮ್ಮಲ್ಲಿ ಒಂದು ಆಗುವ ಚಿಕ್ಕ ಬೆಳವಣಿಗೆ ಸಹ ಯಾರಿಂದ ಸಹಿಸಲಿಕ್ಕೆ ಆಗೋದಿಲ್ಲ. ಅಷ್ಟು ದೃಷ್ಟಿ ಆಗ್ಬಿಡುತ್ತೆ, ಅಷ್ಟು ನಿಮ್ಮೇಲೆ ಹೊಟ್ಟೆ ಉರ್ಕೊಂಡು ನಿಮಗೆ ಕೈಗೆ ಬಂದಿದ್ದು ಬಾಯಿಗೆ ಬರೆದಿರೋ ಲೆವೆಲ್ಗೆ ಹೊಟ್ಟೋಗ್ಬಿಡುತ್ತೆ. ಆದರೆ ನಿಮಗೇನಾದ್ರು ಹಾನಿ ಆದರೆ, ನಿಮಗೆ ನಷ್ಟ ಆದರೆ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಅಲ್ಲ, ಅದು ನಿಮಗೂ ಗೊತ್ತಾಗ್ತಾ ಇದೆ. ಏನಕ್ಕೆ ನಾನು ನಿಮಗೇನು ಮಾಡಿಲ್ವಲ್ಲ, ನಾನೇನೋ ಸಮಸ್ಯೆ ಕೊಟ್ಟಿಲ್ಲ, ನಾನೇನೋ ತೊಂದರೆ ಕೊಟ್ಟಿಲ್ಲ, ನನ್ನ ಮೇಲೆ ಯಾಕೆ ಶತ್ರುತ್ವವನ್ನು ನೀವು ಇದು ಮಾಡ್ತೀರಾ ಅಂತ. ಬಟ್ ನಿಮ್ಮ ನಿಷ್ಠೆ ಅಥವಾ ನಿಮ್ಮ ಒಂದು ಜೀವನ ಶೈಲಿ, ನೀವು ನಡೆದುಕೊಳ್ಳುವ ವಿಧಾನ, ನಿಮ್ಮ ಜಾತಕ, ಮೇಯ್ನ್ ಆಗಿ ನಿಮ್ಮ ರಾಶಿ ವೃಶ್ಚಿಕ ರಾಶಿ, ನಿಮಗೆ ಶತ್ರುಗಳ ಸಂಖ್ಯೆ ವೃದ್ಧಿಸ್ಬಿಡುತ್ತೆ. ನೀವು ಬಿಸ್ನೆಸ್ ಮಾಡಿ, ನೀವು ಜಾಬ್ಗೆ ಹೋಗ್ತಾ ಇರಿ, ನೀವು ಮನೆಯಲ್ಲೇ ಇರಿ, ನೀವು ಯಾವುದೇ ಮಾಡ್ತಾರೆ ಶತ್ರುಗಳು ಕೊರತೆ ಇಲ್ಲ. ನಿಮಗೆ ಒಂದು ಪ್ರಮೋಷನ್ ಸಿಗ್ಲಿಕ್ಕೆ ಕೊಡೋದಿಲ್ಲ, ನಿಮಗೆ ಒಂದು ಸ್ಯಾಲ್ರಿ ಹೇಗೆ ಸರಿಯಾಗಿ ಆಗ್ಲಿಕ್ಕೆ ಕೊಡೋದಿಲ್ಲ, ನೀವು ಅನ್ಕೊಂಡ ರೀತಿಯಲ್ಲಿ ನೆಮ್ಮದಿ ನಿಮ್ಮ ಪಡಿ ನೀವು ಕೆಲಸ ಮಾಡ್ಲಿಕ್ಕೆ ಕೊಡೋದಿಲ್ಲ, ನೀವು ನಿಮಗೆ ಸಹಾಯನೂ ಮಾಡೋದಿಲ್ಲ, ಎರಡನೇದಾಗಿ ನೀವು ಕೆಲಸ ಮಾಡಿಲ್ಲ ಅಂತ ನಿಮ್ಮ ಮೇಲೆ ಕಂಪ್ಲೇಂಟ್ಸ್ ಬೇರೆ ಹೇಳಲಿಕ್ಕೆ ನೋಡ್ತಾರೆ. ನಿಮ್ಗೆ ಬಹಳ ಅನಿಸುತ್ತೆ, ನಾನು ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ದೀನಿ, ನಿಮ್ಮ ಜೊತೆಗೆ ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಾನು ಅಂತ ಹೇಳಿ. ಸೊ ನೀವು ಗೌರ್ಮೆಂಟ್ ಜಾಬ್ ಅವರಾಗಿರಲಿ ಅಥವಾ ಪ್ರೈವೇಟ್ ಜಾಬ್ ಆಗಿರಲಿ, ನೀವು ಯಾಕೆ ಇದನ್ನು ಅನುಭವಿಸ್ತಾ ಇದ್ದೀರಾ ಅಂದರೆ ನಿಮ್ಮ ರಾಶ್ಯಾಧಾರಿತವಾಗಿ ನೀವು ಅನುಭವಿಸ್ತಾ ಇದ್ದೀರಾ. ಇದರಿಂದ ನೀವು ಹೊರಬರಬೇಕು, ಅದಕ್ಕೆ ನೀವು ಪ್ರಯತ್ನ ಮಾಡಲೇಬೇಕು, ಇದರಿಂದ ನೀವು ಹೊರಗೆ ಬರಲೂಬಹುದು ಸಹ. ನಿಮ್ಮ ರಕ್ಷಣೆಯನ್ನು ನೀವು ಮಾಡ್ಕೊಳ್ಬೇಕು. ಯಾಕೆಂದರೆ ಶತ್ರುಗಳೆಲ್ಲ ಕಡೆ ಇದ್ದಾರೆ, ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಶತ್ರುಗಳೇನು ಕೊರತೆ ಇಲ್ಲ. ನಿಮ್ಮ ಅಂಗಡಿ, ನಿಮ್ಮ ಫ್ಯಾಕ್ಟ್ರಿ, ನಿಮ್ದು ಏನೇ ಇರಲಿ, ನಿಮ್ಮ ವ್ಯಾಪಾರ ವ್ಯವಹಾರ ಸ್ಥಳ, ನಿಮಗೆ ಒಂದು ಚೂರು ಬಿಸ್ನೆಸ್ ಆದರೆ ಯಾರಿಗೂ ತೊಡ್ಕೊಳ್ಳೋಕ್ಕಾಗಲ್ಲ, ನಿಮ್ಮ ಬಿಸ್ನೆಸ್ ಹಾಳು ಮಾಡೋಕ್ಕೋ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ತಾರೆ. ನಿಮಗೊಂದು ಚೂರು ಮುಂಗೋಪ, ನಿಮಗೊಂದು ಚೂರು ಸಂಯಮ ಇಲ್ಲದೆ ಇರತಕ್ಕಂಥದ್ದು, ಹೀಗೆ ಒಂದಿಷ್ಟು ನಿಮ್ಮ ಗುಣ ಸ್ವಭಾವಗಳು, ನಿಮ್ಮ ನಿಷ್ಠೂರವಾದ ಮಾತು, ನಿಮ್ಮನ್ನು ಏನು ಗೊತ್ತಾ, ಎದುರೇ ನಿಮ್ಮ ಕೊಳ್ಪಟ್ಟು ಹಿಡ್ಕೊಂಡು ನಿಮ್ಮನ್ನು ಮಾತಾಡ್ಸೋಕ್ಕಾಗಲ್ಲ, ನಿಮ್ಮೇಲೆ ಏನು ಸಿಟ್ಟು ಮಾಡೋಕ್ಕಾಗಲ್ಲ, ಆ ಥರ ನೀವು ಫಿರೋಷಿಯಸ್ ಆಗಿರ್ತೀರ. ಅದೇ ಕಾರಣದ ನಿಮಗೆ ಬೆನ್ನ ಹಿಂದೆ ಚೂರಿ ಹಾಕುವ ನಿಗೂಢ ಶತ್ರುಗಳಿಗೂ ಏನು ಕೊರತೆ ಇಲ್ಲ. ಇಷ್ಟೆಲ್ಲ ಶತ್ರುಗಳಿದ್ದಾರೆ, ಎಸ್ ನೀವು ಹೇಳ್ತಿರೋದು ಹೌದು ಗುರುಗಳೇ, ಬಟ್ ಈ ಶತ್ರುಗಳಿಂದ ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೊಳ್ಳೋದು ಹೇಗೆ ಅನ್ನುವಂಥದ್ದು ನಿಮ್ಮ ಪ್ರಶ್ನೆ ಆಗಿರ್ತದೆ. ಬಹಳ ಸಿಂಪಲ್ ಆಗಿರ್ತಕ್ಕಂಥ ಪರಿಹಾರ ಹೇಳ್ತೀನಿ. ನೀವು ವೃಶ್ಚಿಕ ರಾಶಿಯವರಾಗಿದ್ದು ನಿಮ್ಮ ಶತ್ರು ಬಾಧೆಗಳೆಲ್ಲ ನಿಮಗೆ ಪರಿಹಾರವಾಗಬೇಕು ಅಂತಾದರೆ ಮೊಟ್ಟ ಮೊದಲನೇದಾಗಿ ಮಂಗಳವಾರಗಳನ್ನು ರೌಂಡ್ ಅಪ್ ಮಾಡಿಟ್ಕೋಬೇಕು. ನೀವು ಮಂಗಳವಾರ ಇಸ್ ದ ವೆರಿ ಪರ್ಫೆಕ್ಟ್ ವಾರ ನಿಮಗೆ ಶತ್ರು ಬಾಧೆಗಳಿಂದ ಹೊರಬಂದು ನಿಮ್ಮನ್ನು ನೀವು ಸರ್ವತೋಮುಖವಾದ ಅಭಿವೃದ್ಧಿಯತೆ ತಲ್ಕೊಳ್ಳಿಕ್ಕೆ, ನಿಮ್ಮ ಆರೋಗ್ಯ ಸರಿ ಮಾಡ್ಕೊಳ್ಳೋಕ್ಕಾಗಿರ್ಬೋದು, ಶತ್ರುಬಾಧೆ ಪರಿಹಾರ ಮಾಡ್ಕೊಳ್ಳೋಕ್ಕಾಗಿರ್ಬೋದು, ಸಾಲಬಾಧೆಗಳ ಪರಿಹಾರ ಮಾಡ್ಕೊಳ್ಳಬಹುದು, ನಿಮ್ಮ ಪ್ರಾಮುಖ್ಯತೆ ವೃದ್ಧಿ ಮಾಡ್ಕೊಳ್ಳೋಕ್ಕಾಗಿರಬಹುದು. ಮಂಗಳವಾರ ಬಹಳ ಇಂಪಾರ್ಟೆಂಟ್. ನೀವು ವೃಶ್ಚಿಕ ರಾಶಿಯವರ ಮಂಗಳವಾರಕ್ಕೊಂದು ರೌಂಡ್ ಮಾಡಿಟ್ಕೊಂಬಿಡಿ ಕ್ಯಾಲೆಂಡ್ರಲ್ಲಿ. ಪ್ರತಿ ಮಂಗಳವಾರ ತಪ್ಪದೆ ನಾನು ಹೇಳಿದಂತಹ ಕೆಲಸಗಳನ್ನು ಮಾಡಿ. ಭಾಳ ಸಿಂಪಲ್. ನಿಮ್ಮ ಆರೋಗ್ಯ ಬಾಧೆ ಏನೂ ಇಲ್ಲ, ನಿಮಗೆ ಈ BP, ಶುಗರು ಮತ್ತೊಂದು ಇನ್ನೊಂದು ಏನೂ ಇಲ್ಲ, ನಿಮಗೆ ಆರೋಗ್ಯವಾಗಿದ್ದೀರಾ ಅಂದರೆ ಮಂಗಳವಾರ ಒಂದು ಹೊತ್ತು ಉಪವಾಸ ಮಾಡಿ. ಮಂಗಳವಾರ ಅಕಸ್ಮಾತ್ ನೀವು ನಾನ್ ವೆಜ್ ತಿನ್ನೋರಾಗಿದ್ದರೆ ಮಂಗಳವಾರ ತಿನ್ನೋಕೆ ಹೋಗ್ಬಿಡಿ, ಬಿಟ್ಬಿಡಿ ಫುಲ್ಲು. ಆನಿಯನ್, ಗಾರ್ಲಿಕ್, ಈರುಳ್ಳಿ ಬೆಳ್ಳುಳ್ಳಿ ಕೂಡ ಮಂಗಳವಾರ ತಿನ್ನೋಕೆ ಹೋಗ್ಬಿಡಿ, ಅಷ್ಟು ಶುದ್ಧವಾಗಿರಲಿಕ್ಕೆ ಪ್ರಯತ್ನ ಮಾಡಿ. ಇನ್ನೊಂದು ಏನಂತಂದರೆ ಮಂಗಳವಾರ ಬೆಳಗ್ಗೆ ಎದ್ದು ಸ್ನಾನ ಆದ ತಕ್ಷಣ ಒಂದು ಅರ್ಧ kg ಎಷ್ಟಾದರೂ ಕೆಂಪು ಹೂಗಳನ್ನು ತೆಗೆದುಕೊಂಡು ನೀವು ಮನೆ ಹತ್ರ ಇರುವ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗಬೇಕು. ಸುಬ್ರಹ್ಮಣ್ಯ ದೇವಸ್ಥಾನ, ಸುಬ್ರಹ್ಮಣ್ಯನಿಗೆ ವಿಶೇಷವಾಗಿ ಆ ಸುಬ್ರಹ್ಮಣ್ಯನ
ಅರ್ಚನೆ ಮಾಡಿಸ್ಬೇಕು ಆ ಹೂಗಳೆಲ್ಲ. ಅದಕ್ಕಿಂತ ಮುಂಚೆ ಆ ಹೂ ಇಟ್ಕೊಂಡು ಆ ದೇವಸ್ಥಾನದಲ್ಲಿ ಕೂತ್ಕೊಳ್ಳಿ, ಒಂದು ಸ್ವಲ್ಪ ಹೊತ್ತು ಕುಳಿತುಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಈ ವಿಶೇಷವಾಗಿ ಅದರಲ್ಲಿ ವಾರಾಹಿ ಅಮ್ಮನವರ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಆ ಹೂವಿನ ಮೇಲೆ 2 ಕೈಗಳಿಟ್ಕೊಂಡು ಓಂ ವಾರಾಹಿ ದೇವ್ಯೈ ನಮಃ, ಶತ್ರು ನಿಗ್ರಹ ವಾರಾಹಿ ದೇವ್ಯೈ ನಮಃ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಬಹುದು. ಆ ಕೆಂಪು ಹೂಗಳನ್ನು ಇಟ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ನಂತರ ಅದೇ ಹೂಗಳಿಂದ ಸುಬ್ರಹ್ಮಣ್ಯನಿಗೆ ಅರ್ಚನೆಯನ್ನು ಮಾಡಿಸಿ, ಹಾಗೂ ಪ್ರಸಾದದಲ್ಲಿ 1 ಅಥವಾ 3 ಹೂಗಳನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಂಡು ಬನ್ನಿ. ನಿಮಗೆ ಯಾವುದೇ ಕಾರಣಕ್ಕೂ ಸಹ ಶತ್ರುಗಳು ನಿಮ್ಮ ತಂಟೆಗೆ ಬರಲ್ಲ, ಸುಮ್ಮನೆ ನಿಮ್ಮಿಂದ ದೂರ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಥವಾ ನಿಮ್ಮಿಂದ ದೂರ ಆಗ್ತಾರೆ, ನಿಮ್ಮ ಸುದ್ದಿಗೆ ಬರಲ್ಲ. ಎರಡನೇದಾಗಿ ಸುಬ್ರಹ್ಮಣ್ಯ ಕ್ಷೇತ್ರಗಳು ಏನೇ ಇರಲಿ, ಸುಬ್ರಹ್ಮಣ್ಯ ಕ್ಷೇತ್ರಗಳಿಗೆ ಏನಾದ್ರು ಸಮರ್ಪಣೆ ಮಾಡಿ. ಅದರಲ್ಲೂ ವಿಶೇಷವಾಗಿ ಬೆಳ್ಳಿ, ಒಂದು ಚಿಕ್ಕದಾಗಿ ಬೆಳ್ಳಿಯಲ್ಲಿ ತ್ರಿಶೂಲ ಮಾಡಿಬಿಟ್ಟು ಸುಬ್ರಹ್ಮಣ್ಯನಿಗೆ ಸಮರ್ಪಣೆ ಮಾಡಬಹುದು. ಸುಬ್ರಹ್ಮಣ್ಯನಿಗೆ ವಿಶೇಷವಾಗಿ ಒಂದು ದೀಪ ಸಮರ್ಪಣೆ ಮಾಡ್ತಕ್ಕಂಥ ದೊಡ್ಡ ದೊಡ್ಡ ಕ್ಷೇತ್ರಗಳಲ್ಲಿ ಏನಾದ್ರು ಸುಬ್ರಹ್ಮಣ್ಯ ಕ್ಷೇತ್ರಗಳಲ್ಲಿ ಸಮರ್ಪಣೆ ಮಾಡಿ. ಮಂಗಳವಾರಗಳಲ್ಲಿ ನಿಮ್ಮ ಶತ್ರುಬಾಧೆಗಳು ಖಂಡಿತವಾಗಿ ಪರಿಹಾರ ಆಗ್ತದೆ. ಇಲ್ಲ ನೀವು ಕರುಂಗಾಲಿ ಮಾಲೆ ಹಾಕ್ಕೊಂಡ್ರು ವೃಶ್ಚಿಕ ರಾಶಿಯವರು ಖಂಡಿತವಾಗಿ ನಿಮಗೆ ಶತ್ರುಬಾಧೆಗಳ ಪರಿಹಾರ ಆಗುತ್ತೆ. ನಮ್ಮಲ್ಲೂ ಸಿಗ್ತದೆ. ನಮ್ಮಲ್ಲಾದರೂ 9 ದಿನ ಪೂಜೆ ಮಾಡಿ ಕೊಡ್ತೇವೆ, ಬೇರೆ ಕಡೆ ಸಿಗ್ತದೆ. ಒಟ್ಟು ಕರುಂಗಾಲಿ ಮಾಲೆ, ಅಭಿಮಂತ್ರಿತ ಕರುಂಗಾಲಿ ಮಾಲೆ, ನಿಮ್ಮ ಹೆಸರಿನಲ್ಲಿ 9 ದಿನ ನಿತ್ಯ ಅಭಿಮಂತ್ರಿತ ಕರುಂಗಾಲಿ ಮಾಲೆ ಧಾರಣೆ ಮಾಡಿಕೊಂಡ್ರು ಕೂಡ ಖಂಡಿತವಾಗಿ ನಿಮಗೆ ಶತ್ರುಬಾಧೆಗಳು ಕಡಿಮೆ ಆಗುತ್ತೆ. ಇದೆಲ್ಲವೂ ಅಲ್ಲದೆ ಇನ್ನೂ ಪವರ್ಫುಲ್ ಆಗಿರತಕ್ಕಂಥದ್ದು ವಾರಾಹಿ ಅಮ್ಮನವರ ಆರಾಧನೆ. ವೃಶ್ಚಿಕ ರಾಶಿಯವರಿಗೆ ವಿಶೇಷವಾದ ಒಂದು ವಾರಾಹಿ ಅಮ್ಮನವರ ಒಂದು ಪರಿಹಾರವನ್ನು ಸಹ ಹೇಳ್ತೇನೆ, ಅದನ್ನು ಕೇಳಿಸ್ಕೊಳ್ಳಿ. ಜುಲೈ 14ನೇ ತಾರೀಕು ಮಂಗಳವಾರ ಅಮಾವಾಸ್ಯೆಯ ದಿವಸ, ಜುಲೈ 14ನೇ ತಾರೀಕು ನಿಮ್ಮೆಲ್ಲರ ಈ ಮಾಟಮಂತ್ರ, ಶತ್ರುಬಾಧೆ, ಕೋರ್ಟ್ ಕಚೇರಿ ಸಮಸ್ಯೆ, ದೃಷ್ಟಿದೋಷ, ಈ ಥರ ನೆಗೆಟಿವ್ ಎನರ್ಜೀಸ್ಗಳ ಸಮಸ್ಯೆ ಪರಿಹಾರಕ್ಕೋಸ್ಕರವಾಗಿ ನಮ್ಮ ಯಾಗಶಾಲೆಯಲ್ಲಿ ಅತ್ಯಂತ ಶಕ್ತಿಯುತವಾದಂತಹ ಶತ್ರು ನಿಗ್ರಹ ವಾರಾಹಿ ಹೋಮವನ್ನು ಮಾಡ್ತಾ ಇದ್ದೇವೆ. ಎಷ್ಟು ಪವರ್ಫುಲ್ ಆಗಿರತಕ್ಕಂತಹ ಒಂದು ದೇವತಾರಾಧನೆ ಶತ್ರು ನಿಗ್ರಹ ವಾರಾಹಿ. ಈ ವಿಡಿಯೋ ಎಂಡಲ್ಲಿ ನಾನು ಆ ಶತ್ರು ನಿಗ್ರಹ ವಾರಾಹಿ ಮಂತ್ರವನ್ನು ಸಹ ಕೊಡ್ತೇನೆ. ನೀವೆಲ್ಲರೂ ಮನೆಯಲ್ಲಿ ಪ್ರತಿನಿತ್ಯ ಒಂದು 108 ಬಾರಿ ಅದನ್ನು ಕೇಳಿಸ್ಕೊಂಡ್ರು ಕೂಡ, ತುಂಬ ರಿಪೀಟೆಡ್ ಆಗಿ ಕೇಳಿಸಿಕೊಂಡ್ರೂ ಸಹ ನಿಮ್ಮ ಬಾಧೆಗಳ ಪರಿಹಾರವಾಗಲಿ. ಆದರೆ ನಾವು ಅದೇ ಮಂತ್ರದಿಂದ, ಅದು ಮಂಗಳವಾರದ ದಿವಸ ಅಮಾವಾಸ್ಯೆ ದಿವಸ ನಾವು ಈ ಶತ್ರು ನಿಗ್ರಹ ವಾರಾಹಿ ಹೋಮವನ್ನು ಮಾಡ್ತಾ ಇದ್ದೇವೆ. ಇನ್ನು ಹಲವಾರು ಹೋಮ, ಶಕ್ತಿ ಮಹಾಗಣಪತಿ ಹೋಮ, ನೀಲಕಂಠ ಹವನ, ರಕ್ಷಾಕರ ಮಹಾಸುದರ್ಶನ ಹೋಮ, ಸ್ವಯಂವರ ಪಾರ್ವತಿ ಹೋಮ, ಇನ್ನು ಹಲವಾರು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಈ ಶತ್ರು ನಿಗ್ರಹ ವಾರಾಹಿ ಹೋಮವನ್ನು ಮಾಡಿ ಈ ವಿಶೇಷವಾದಂತಹ ಕೃಷ್ಣ ತುಳಸಿ ಮಾಲೆಯನ್ನು ಪ್ರತಿಯೊಬ್ಬರಿಗೂ ಸಹ ನಾವು ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಡ್ತೇವೆ. ಇದನ್ನು ಅಭಿಮಂತ್ರಣೆ ಮಾಡಿ ನೋಡಿ. 14ನೇ ತಾರೀಕು ಮಂಗಳವಾರ ಅಮಾವಾಸ್ಯೆಗೆ ಪರ್ವ ದಿನದಂದು ಶತ್ರು ನಿಗ್ರಹ ವಾರಾಹಿ ಹೋಮದಲ್ಲಿ ಕೃಷ್ಣ ತುಳಸಿ ಮಾಲೆಗಳನ್ನು ಅಭಿಮಂತ್ರಣೆ ಮಾಡಿ, ನಿಮಗೆ ನಿಮ್ಮ ಹೆಸರಿನಲ್ಲಿ ಅಭಿಮಂತ್ರಣೆ ಮಾಡಿ. ಯಾಕೆಂದ್ರೆ ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟರೆ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ಕೇಳಿಸ್ಕೊಳ್ಬಹುದು, ನೀವು ನೋಡಬಹುದಾಗಿರ್ತದೆ. ಸೊ ಈ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡಿ ಈ ಎಲ್ಲ ಕೃಷ್ಣ ತುಳಸಿ ಮಾಲೆಗಳನ್ನು ಎನರ್ಜೈಸ್ ಮಾಡಿ ನಿಮಗೆಲ್ಲರಿಗೂ ಸ್ಪೀಡ್ ಪೋಸ್ಟರ್ ಕಳಿಸ್ಕೊಡ್ತೇವೆ. ಸಂಕಲ್ಪ ಸೇವೆಗೆ ನೀವು ಹೆಸರು ಕೊಟ್ಕೊಳ್ಬೇಕು. ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ, ಪ್ರಸಾದ ಕಳಿಸ್ಕೊಳ್ಳೋಕೆ ನಿಮ್ಮ ವಿಳಾಸ. ಬಹಳಷ್ಟು ಜನಕ್ಕೆ ರಾಶಿ ಕೂಡ ಗೊತ್ತಿರೋದಿಲ್ಲ, ಹೆಸರು ವಿಳಾಸ ಅಷ್ಟೇ ಕಳಿಸ್ಕೊಟ್ರು ಪರವಾಗಿಲ್ಲ. ನಮ್ಮ ಸಂಕಲ್ಪ ಸೇವೆಗೆ ನೀವು ಹೆಸರು ಕೊಟ್ಟಂತಹ ಈ ಬಾರಿಯ ಜುಲೈ 14ನೇ ತಾರೀಕು ಮಂಗಳವಾರ ಅಮಾವಾಸ್ಯೆ ಹೋಮಗಳಿಗೆ, ವಿಶೇಷ ಹೋಮಗಳಿಗೆ ಸಂಕಲ್ಪ ಸೇವೆ ಕೊಡೋರಲ್ಲೂ ಸಹ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಬಹುದು. ಎಲ್ಲ ಹೋಮಗಳ ಭಸ್ಮ, ಯಾಕೆ ನೋಡಿ, ಶಕ್ತಿ ಮಹಾಗಣಪತಿ ಹೋಮ, ನೀಲಕಂಠ ಮಂತ್ರ ಹವನ, ಶತ್ರು ನಿಗ್ರಹ ವಾರಾಹಿ ಹವನ, ರಕ್ಷಾಕರ ಮಹಾಸುದರ್ಶನ ಹವನ, ಸ್ವಯಂವರ ಪಾರ್ವತಿ ಹವನ, ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳಲ್ಲಿ ಈ ಕೃಷ್ಣ ತುಳಸಿ ಮಾಲೆ ಎನರ್ಜೈಸ್ ಆಗುತ್ತೆ. ಪ್ರತಿಯೊಬ್ಬರಿಗೂ ಸಹ ಕಳಿಸ್ಕೊಡ್ತೇವೆ. ಪ್ರತಿಯೊಬ್ಬರಿಗೂ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಸಹಿತ ಈ ವಿಶೇಷವಾದ ಕೃಷ್ಣ ತುಳಸಿ ಮಾಲೆಗಳನ್ನು ಕಳಿಸ್ಕೊಡ್ತಾ ಇರ್ತಕ್ಕಂಥದ್ದು. ಪ್ರತಿಯೊಬ್ಬರು ಧಾರಣೆ ಮಾಡ್ಕೊಳ್ಬಹುದು. ಬಹಳ ವಿಶೇಷವಾಗಿರ್ತಕ್ಕಂಥ ಕೃಷ್ಣ ತುಳಸಿ, ಒರಿಜಿನಲ್ ಕೃಷ್ಣ ತುಳಸಿ ಮಾಲೆ ಇದು. ಸೊ ಪ್ರತಿಯೊಬ್ಬರು ಧಾರಣೆ ಮಾಡ್ಕೊಳ್ಬಹುದಾಗಿರ್ತದೆ. ನಿಮ್ಮೆಲ್ಲರ ಈ ಶತ್ರು ಬಾಧೆಗಳು ಪರಿಹಾರವಾಗಲಿ ಎಲ್ಲರಿಗೂ ಸಹ. ಯಾಕೆಂದ್ರೆ ಆ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದವನ್ನು ಹಣೆಗೆ ಹಚ್ಕೊಳ್ಳಿ, ಈ ಮಾಲೆಯನ್ನು ಕುತ್ತಿಗೆಯಲ್ಲಿ ಧಾರಣೆ ಮಾಡ್ಕೊಳ್ಳಿ. ಸಿಂಪಲ್. ಸೊ ಪ್ರತಿಯೊಬ್ಬರು ಸಹ ಧಾರಣೆ ಮಾಡ್ಕೊಳ್ಬಹುದು. ಸ್ಕ್ರೀನ್ ಕಾಣುವಂಥ ನಂಬರ್ಗೆ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡಿಕೊಂಡು ರಿಜಿಸ್ಟರ್ ಆಗಿ ನಮ್ಮ ಸಂಕಲ್ಪ ಸೇವಾ ಟ್ರಸ್ಟ್ ವಿವರಗಳು, ಪೇಮೆಂಟ್ ವಿವರಗಳು ಎಲ್ಲದೂ ಸಹ ನಿಮಗೆ ವಾಟ್ಸಪ್ ಅಲ್ಲಿ ಕಳಿಸ್ಕೊಡ್ತಾರೆ. ಜಸ್ಟ್ ನಮಗೆ ಕರೆ ಮಾಡಿ ಅಥವಾ ಮುಖ್ಯವಾಗಿ ವಾಟ್ಸಪ್ ಮಾಡಿ, ಆದಷ್ಟು ಜಾಸ್ತಿ ನಮಗೆ ವಾಟ್ಸಪ್ ಮಾಡಿ. ಈಗ ನಾನು ನಿಮಗೆ ಆ ಶತ್ರು ನಿಗ್ರಹ
ವಾರಾಹಿ ಮೂಲ ಮಂತ್ರವನ್ನು ಸಹ ಹೇಳ್ತೇನೆ. ಅದನ್ನು ಪ್ರತಿನಿತ್ಯ ಕೇಳಿಸ್ಕೊಳ್ಳಿ. ನೀವು ಒಂದು 28 ಬಾರಿಯೋ 108 ಬಾರಿಯೋ ಕೇಳಿಸ್ಕೊಳ್ಳಿ. ತುಂಬ 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 ಅನುಕೂಲವಾಗಲಿದೆ. ಖಂಡಿತವಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ಸಹ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳ ವಿಡಿಯೋನ ಶೇರ್ ಮಾಡಿ, ಪ್ರತಿಯೊಬ್ಬರಿಗೂ ರೀಚ್ ಆಗಲಿ ಈ ವಿಡಿಯೋ. ಹಾಗೂ ನೀವು ಇನ್ಸ್ಟಾಗ್ರಾಮಲ್ಲೋ ಫೇಸ್ಬುಕ್ ವಿಡಿಯೋ ನೋಡ್ತಾರೆ ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಅಷ್ಟೇ ಅಲ್ಲ, ಯೂಟ್ಯೂಬಲ್ಲಿ ನೋಡ್ತಾರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಐಂ ವಿಶಾಲೆ ಹ್ರೀಂ ಶ್ರೀಂ ಕ್ಲೀಂ ಸ್ವಾಹಾ. 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 ಓಂ ಐಂ ವಿಶಾಲೆ ಹ್ರೀಂ ಶ್ರೀಂ ಕ್ಲೀಂ ಸ್ವಾಹಾ.